ಎಲ್ಲಿ ಹೊಂಟಿಲ್ಲ ಮಂಚ? ನಾನು ಇನ್ನ ಮಾತಾಡ್ತಿರೋದು ಎಲ್ಲಿ ಹೊಂಟಿ? ಎಲ್ಲಿಗೋ ಹೊಂಟೇನಿ. ಯಾಕೆ ಏನಾತೀಗ? ಯಾಕೆ ಹಿಂಗ್ ಮಾಡಕತ್ತಿಲ್ಲ? ನಾನು ನಿನಗೆ ಶತ್ರು ಅಲ್ಲಲ್ಲ, ನಾನು ನಿಮ್ಮ ಅದೇನಿ. ಯಾಕೆ ಹಿಂಗ್ ಮಾಡಕಂತ? ಯಾಕೆ ನನಗೆ ಹಿಂಗ್ ಹೊಟ್ಟೆ ಉರ್ಸಾಕತ್ತಿ ನೀನು? ಒಂದು ಮುಂಜಾನೆ ಎಲ್ಲಿ ಹೊಕ್ಕಿ ಅನ್ನೋದು ಗೊತ್ತಿಲ್ಲ. ಹೋದ ಒತ್ತಾಗ ಹೊಕ್ಕಿದಿ, ಬಾರ ತಿರಕ್ ಬಂದು ಮನ್ಯಾಗ ಮಕ್ಕೋತಿದಿ. ಏನ್ ಮಾಡತ್ತಿ? ಏನ್ ಅನ್ಕೊಂಡಿ ನೀನು ಮನಸ್ನಾಗ? ಅದಾರ ಹೇಳು ನನಗೆ. ಹೊಲ ಮನಿ ಏನೇನೂ ಇಲ್ಲ, ಅಲ್ಲಿ ಪಾಳು ಬಿದ್ದೈತಿ. ನಾವು ಒಬ್ಬಕ್ಕೆ ವಯಸ್ಸದ ಕೆಟ್ಟತ್ತ ಹೊಲ ನೋಡ್ಕೋಬೇಕು. ನಿನಗೆ ಅದನ್ನ ನೋಡ್ಬೇಕು, ಅದನ್ನ ಮಾಡ್ಬೇಕನ್ನೋ ನಿನಗೆ ಅರಿವಿಲ್ಲ. ಬಾಳೆ ಬದುಕಿಂದ ಎಟ್ರ ಚಿಂತೆ ಆಯ್ತು ನಿನಗೆ. ಆಕೆ ಯಾವಕ್ಕಿ ಸಲಿಯಾಗ ಕುಡಿದು ಬಂದು ಮನೆ ಬೀಳಾಕತ್ತಿ. ಒಂದು ಮುಂಜಾನೆ ಹೊಕ್ಕಿ ಹರಿಯಾಡಕ್ಕೆ ಎಲ್ಲಿ ಹೊಕ್ಕಿ ಅನ್ನೋದು ಗೊತ್ತಿಲ್ಲ. ಇಡೀ ದೊಡ್ಡ ಮನೆ ನಾನು ಒಬ್ಬಕಿನ ಬಿಟ್ಟು ಹೊಕ್ಕಿ. ನಮ್ಮ ಒಬ್ಬಕ್ಕೆ ಇರ್ತಾಳೆ, ಹೆಂಗೆ ಉಣ್ತಾಳ ತಿತ್ತಾಳ, ಏನು ಚಿಂತಿ ವಿಚಾರ ಏನಾರ ಆಯ್ತಿ ನಿನಗೆ? ಒಂದು ಮುಂಜಾನೆ ಹೊಕ್ಕಿ ಎದಕ್ಕೆ ಹೊಟ್ಟೆ ಉರಿಸ್ತಿಲ್ಲ ನಂದು? ನಿಂದು ಒದರದ ಹಾಕಿದ್ರ ನಾ ಹೊಕ್ಕನಿ. ಎಲ್ಲಿ ಹೊಕ್ಕಿ? ನಾನಿನ್ನು ಎಲ್ಲೂ ಹೋಗಕ್ಕೆ ಬಿಡೋದಿಲ್ಲ. ಸೀದಾ ಮನ್ಯಾಗ ಬಿದ್ದಿರು. ನಡಿ, ಹೊಲದ ಕೆಲಸ ಏನೈತಿ ಅದನ್ನ ನೋಡಿ ನಡಿ. ನನ್ನ ಸತ್ರು ಇವತ್ತು ಎಲ್ಲಿಗೂ ಹೋಗಕ್ಕೆ ಬಿಡೋದಿಲ್ಲ ನಾನು. ಯವ್ವ, ನಾನು BP ರೇಂಜ್ ಮಾಡಿಸ್ಬೇಡ, ಸುಮ್ಮನೆ ಸೈಡ್ ಸರಿ. ಏನ ಏನ್ BP ರೇಂಜ್ ಆಕತ್ ನಿಂದು? ಏನ್ ಹಾಳಾಗೈತಿ ನಿಂದ ಅಂತ ಹಿಂಗ್ ಮಾಡಕತ್ತಿ? ಏನ್ ಹಾಳಾಗಿತಿ ಅಂತ ಕೇಳ್ತಿ ಅಲ್ವೇ? ಇನ್ನ ಏನ್ ಹಾಳಾಗಬೇಕು ಅದನ್ನ ಹೇಳಿ. ಅವ್ವನ ನೀನು? ಅವು ನೀ ನನಗ ಜೀವನಾನ ಬರ್ಬಾದ್ ಮಾಡಿದೀನಿ ನಂದು. ಏನ್ ಬರ್ಬಾದ್ ಮಾಡಿದೆ ನಾನು ನಿಂದು? ಏನ್ ಮಾಡಿದೆ ಅಂದ್ರೆ ಏನ್ ಬರ್ಬಾದ್ ಮಾಡಿ? ನನ್ನ ನೆನಪಿಲ್ಲ? ನನ್ನ ಹೆಂಡತಿ ದೂರ ಮಾಡಿ ನನ್ನ ಹೆಂಡತಿಗೆ ಡೈವರ್ಸ್ ಕೊಡ್ಸಂಗ್ ಮಾಡಿದ್ದು ನೀನಾ ಹೋದಿಲ್ಲ? ನಾ ಏನಕ್ಕೆ ನಿನಗೆ ಡೈವರ್ಸ್ ಕೊಡ ಅಂತಂದು ಏನು ಹೇಳಿಲ್ಲ. ನೀನ ಹೇಳ್ತಿದ್ದಲ್ಲ, ಆಕಿನ ನಾನು ಇಷ್ಟ ಇಲ್ದಂಗೆ ಮಾಡ್ಕೊಂಡೇನಿ, ಆಕಿನ ಉರ್ಸ್ಕೊತೀನಿ, ಮಣ್ಣ ಮಸಿ, ಆಕಿನ ಆಮೇಲೆ ಅವ್ರ ಅಪ್ಪನ ಮನೆಗೆ ಓಡಿಸ್ತೀನಿ. ಇವೆಲ್ಲ ನೀನಲ್ಲ ಹೇಳಿದ್ದು. ಇವನ್ನೆಲ್ಲ ನಾನು ಮಾಡ್ತೀನಿ, ಒತ್ತಾಯ ಮಾಡಿದ್ನಿ. ಅವೆಲ್ಲ ನೀನು ಮಾಡಿ ಆಕಿನ ಲಗ್ನ ಮಾಡ್ಕೊಂಡು, ಆಕಿನ ಲಗ್ನ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಮೊದಲು ಹೇಳಿದ್ದೆ. ನಾನು ನಿನಗೆ ನಾನು ಬೇಡ ಅಂತ ಹೇಳಿಕ್ಕಾಗಿ ನೀ ಮಾಡ್ಕೊಂಡಿದ್ದಿ. ಈಗ ಡೈವರ್ಸ್ ಕೊಡುವಾಗನು ಖುಷಿಯಿಂದ ಕೊಟ್ಟಿದ್ದಿ. ಈಗ ನೋಡಿದ್ರೆ ನನ್ನ ಮ್ಯಾಗೆಲ್ಲ ತಲೆ ಮ್ಯಾಗ ಇರ್ತೀಯನ? ನೀನು ಬುದ್ಧಿ ಎಲ್ಲಿ ಹೋಗಿತ್ತವಾಗ? ನಾನು ಬುದ್ಧಿ ಯಾವಾಗ ಸಗಳಿತಿ ನಾಕ್ ಹೋಗಿತ್ತು ಆತಿಲ್ಲ. ನಂದು ತಪ್ಪಾಗೈತಿ ಅಂತ ನಾ ಸರಿ ಮಾಡ್ಕೊಂಡು ಮತ್ತು ನಾನು ಹೆಂಡತಿ ಕುಟ ಬಾಳ್ಬೇಕಂದ್ರೂ ನೀ ಯಾಕೆ ಬಿಡಾಕತ್ತಿಲ್ಲ ಅದನ್ನ ಹೇಳು. ನನಗೆ ಯಾಕೆ ಇನ್ನೊಂದು ಮದ್ವಿ ಮಾಡ್ಕೋತ ದುಂಬಾಲಿ ಬಿದ್ದೀರಿ? ಮನೆಯಾಗಿದ್ರೆ ಸಾಕು, ಮದ್ವಿ ಮಾಡ್ಕೊ ಇನ್ನೊಂದು ಮಾಡ್ಕೊ, ಆಕಿನ ಬಿಡು 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 ಅಂತ ಯಾಕೆ ನೀ ನನಗೆ ಹತ್ತಾಕತ್ತೀರಿ? ಆತು, ನಾ ಏನ ಆಕಿನ ಲಗ್ನ ಮಾಡ್ಕೊಂಡೆ, ಆಕಿನ ಊರ್ಸ್ಕೋಬೇಕು ಅಂತ ಇತ್ತು, ಆಕಿನ ಬಿಡ್ಬೇಕು ಅಂತ ಇತ್ತು. ಆಗ ನನಗೆ ಬುದ್ಧಿ ಇರ್ಲಿಲ್ಲ, ನಾ ಏನೋ ಒಂದು ಮಾಡಿದೆ. ಆಮೇಲೆ ನಾ ಸರಿಯಾಗಿ ಬಾಳ್ಬೇಕಂತಂದು ವಿಚಾರ ಮಾಡಿದ್ದಿಲ್ಲೋ, ಆದ್ರೆ ಅದ್ರ ಹಾಳು ಮಾಡಿದ್ಯಾರು? ನೀನಾ ಹೋದಿಲ್ಲೋ? ದೊಡ್ಡಪ್ಪನ ಕರೆಸಿದಿ, ಡೈವರ್ಸು ಅಂತ ಮಾಡಿಸಿದಿ, ತಿರ್ಗಾ ಮದ್ವಿನೂ ಮಾಡಕ್ ತೆಗ್ಯಾರ. ಅದಿ ದೊಡ್ಡಪ್ಪನ ಕರ್ಸಕ್ ನಾ ಹೇಳಿದ್ ನಿನಗನ? ನಾ ಹಾಡ ನಮ್ ಏನು ಮಾಡಿದ್ರು ತಪ್ಪು, ನೀವು ಮಾಡಿದ್ದ ಎಲ್ಲ ಸರಿ. ನಾ ಕುಡಿಯೋ ತಪ್ಪು, ತಿನ್ನೋ ತಪ್ಪು, ಸೇದ ತಪ್ಪು, ಆದ್ರೆ ನಿನ್ನ ಮಗನ ಜೀವನ ಹಾಳು ಮಾಡ್ತಿರೋ ತಪ್ಪಿಲ್ಲ, ಹೋದಿಲ್ಲ? ಜವನ್ ನೋಡು, ಹಗಲ ಮುಗಲ ನನಗ ಹಿಂದಿಂದ ತೆಗೆದು ಕುಂದ್ರಬೇಡ. ಆಗೋದಾಗ ಹೋಗೀತಿ, ಮುಂದಾಗೋದ್ರ ಬಗ್ಗೆ ನಾ ವಿಚಾರ ಮಾಡತ್ತೀನಿ. ನೋಡು, ನೀನು ಬದಲಾಗಂಗಿದ್ರೆ ಬದಲಾಗು, ಇಲ್ಲ ಅಂದ್ರೆ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡು. ನೀ ಬದಲಾಗಿಲ್ಲ ಅಂದ್ರೆ ಹಾಳಾಗಿ ಹೋಗು, ಇದ ಮನ್ಯಾಗ ಒಬ್ಬಕ್ಕೆ ಬೀಳ್ ನೀನು. ಆದ್ರೆ ಒಂದು ಮಾತು ಹೇಳತ್ತೀನಿ ಕೇಳು, ನಾ ಲಕ್ಷ್ಮಿ ಬಿಟ್ಟು ಇನ್ನೋಬೇಕಿನ ಯಾವಕ್ಕಿನ ನಾ ಮದ್ವಿ ಮಾಡ್ಕೊಳಕ್ ತಯಾರಿಲ್ಲ. ಇದನ್ನು ಮಾತ್ರ ನೀ ಮನಸ್ಸಿನಾಗ ಇಟ್ಕೊ. ನನಗೆ ಮದ್ವಿ ಮಾಡ್ಬೇಕು, ನಾ ಇನ್ನೊಂದು ಹೆಣ್ಣು ಇಲ್ಲಿ ತಂದು ಮನ್ಯಾಗಿಟ್ಟು ನಾನು ಬಾಳೆ ಹಚ್ಚಬೇಕಂತ ನಿನ್ ತಲೆಗೆ ಏನಾರ ಇದ್ರೆ ತೆಗೆದು ಬಿಡು ಅದನ್ನು. ಅಷ್ಟ. ನಾ ಎಲ್ಲಿಗೆ ಹೋಗ್ತೀನಿ, ನಾ ಎಲ್ಲಿಗೆ ಬರ್ತೀನಿ ಅದನ್ನೆಲ್ಲ ನೀ ಕೇಳೋ ಹಾಗಿಲ್ಲ. ಕೇಳೋ ಅಂತ ಅಧಿಕಾರ ನೀ ಯಾವಾಗ ಕಳ್ಕೊಂಡಿರಿ? ನೀ ಹ್ಯಾಂಗ್ ವಿಚಾರ ಮಾಡಿ ಮಾತಾಡ್ತೀವಿ? ಅಲ್ಲಿ ಮಕ್ಕಳು ಬಾಳೆ ಹಾಳಾಗ್ಬಾರ್ದು ಅಂತ ಎಲ್ಲ ತಾಯಿದಿರ್ ವಿಚಾರ ಮಾಡಿದ್ರ, ಸ್ವಂತ ಮಗನ ಜೀವನ ನಿಪ್ಪತ್ತಿಗೆ ಹಚ್ಚಿದಲ್ಲ ನೀನು. ಅಸಹ್ಯ ಆಕೈತಿ ನನಗೆ. ನಿನ್ನ ಹತ್ರ ಹೆಚ್ಚು ಮಾತಾಡಕ್ ನನಗೆ ಮನಸ್ಸಿಲ್ಲ, ಮಾತಾಡೋದು ಇಲ್ಲ ನಾನು. ನೋಡು, ನೀ ಏನ್ ಹೇಳಿದ್ರು ಅಷ್ಟ. ನನಗ್ ಪುನಃ ಲಕ್ಷ್ಮಿ ಹತ್ರ ಹೋಗತ್ತೀನಿ, ಆಕಿ ಜೋಡಿ ಬಾಳತ್ತೀನಿ. ನೀನ್ ಇಲ್ಲೇ ಇರಾಗಿರು, ನಮ್ ಜೋಡಿಯಾರ ಬಂದಿರೋದಾದ್ರೆ ಏನು ತಕರಾರು ಮಾಡೋ ಹಾಗಿಲ್ಲ, ತುಟ್ಟಿ ಪಿಟಕ್ಕನ್ನೋ ಹಾಗಿಲ್ಲ, ಸುಮ್ಮನೆ ಇರ್ಬೇಕು ಅಷ್ಟೇ. ಕಾಯ್ಕೊಂಡು ಕೂತಾಳಕಿ, ನೀ ಇಲ್ಲಿ ಬರ್ತೀನಿ, ನೀನು ಕುಟ ಹೊಳ್ಳಿ ನಾ ಬಾಳ್ತೇನೆ ಅಂತ. ನೀನ್ ನಾಯಿನ ಮೂಸ್ ನೋಡೋದಿಲ್ಲ, ತಿಳ್ಕೊ ನೀನು. ಇನ್ನು ಆಕಿ ಬಂದು ನೀನು ಕುಟ ಬಾಳ್ತಾಳ ಅನ್ನೋದು ಕನಸಿನ ಮಾತು. ಈಗ ಗೊತ್ತಾಗುದಿಲ್ಲ ನಿನಗ. ಹೋಗು, ಆಕಿ ಎಡಗಾಲೆಲ್ಲ ಜಾಡ್ಸಿ ಒದಿತಾಳಲ್ಲ, ಆಗ ನಾಯಿಗತ್ತೆ ಸೀದಾ ಇಲ್ಲಿಗೆ ಬರ್ತೀನಿ ನೀನು. ಹೊಳ್ಳಾಕಿ ನೀನು ಕುಟ ಬಾಳ್ತಾಳ ಅನ್ಕೊಂಡೇನ ನೀನು? ಬಾಳ್ತಾಳ ನೀನು, ನೋಡ್ಬತ್ತಿ ನೀನು. ಆಕಿ ಬಾಳ್ದಂಗೆ ಇರ್ಲಿ, ಆದ್ರೆ ನಾನಂತೂ ಸತ್ರು ಇನ್ನೊಂದು ಮದ್ವಿ ಮಾಡ್ಕೊಳ್ಳೋದಿಲ್ಲ ಅಷ್ಟೆ. ನಿನ್ಗೊಂದು ಮಾತು ಹೇಳೋದೈತಿ. ಹೇಳು, ಏನತ್ತ?
ನೋಡು ನಾನು ಎಲ್ಲ ಶಂಕರಪ್ಪಣ್ಣಗ ಮತ್ತು ಮಲ್ಲಪ್ಪಣ್ಣಗ ಅವ್ರಿಗೆಲ್ಲ ಹೇಳಿದ್ದೆ ಹೊಳ್ಳಿ ಲಕ್ಷ್ಮೀ ಕೂಟ ಬಾಳ್ತೀನಿ ಪಂಚಾಯತಿ ಮಾಡ್ರಿ ಅಂತ. ಅವರು ನಾಳೆ ಪಂಚಾಯತಿ ಮಾಡ್ತೀನಿ ಅಂದಾರ. ಬರೋ ಮನಸ್ಸಿದ್ರೆ ಬಾ, ಇಲ್ಲ ಅಂದ್ರೆ ನಾನಂತೂ ಹೊಕ್ಕೀನಿ ಅಷ್ಟೇ. ಭಾಡೆ ಊರು ಭಾಡೆ ಪಂಚಾಯತಿ ಮಾಡಿ ಹೊಳ್ಳಾಕಿ ಕೂಟ ಬಾಳ ಕೊಟ್ಟಿಯ, ಉದ್ಧಾರ ಆಗೋದಿಲ್ಲ ನೀನು, ಉದ್ಧಾರ ಆಗೋದಿಲ್ಲ ನೀನು. ಅಳವ್ ಹತ್ತಿ ನೀನು ಅವನ ಧಿಕ್ಕರಿಸಿ ಅಂದ್ ನೀನು ಆಕಿ ಬಾಲ ಹಿಡ್ಕೊಂಡು ಹೊಕ್ಕಿ ಆಕಿ ಸೆರಗ್ ಹಿಡ್ಕೊಂಡು ಸತ್ಯನಾಥ ಹಕ್ಕಿ ನೀನು ನೋಡ್ಕೊಂಡಿರುವತ್ತಿ ನೀನು. ಈ ಜಲಮ್ದಾಗ ಉದ್ಧಾರ ಆಗೋದಿಲ್ಲ ನೀ. ಹೆತ್ತವ್ರು ಹಟ್ಟಿ ಉರ್ಸಿದ್ದು ಉದ್ಧಾರ ಆಗೋರು ಯಾರು ಇಲ್ಲ. ನನ್ನ ಮಾತು ಯಾವತ್ತು ಕೇಳ್ತೀನಿ ನೋಡಿ, ಅಂದ ಉದ್ಧಾರ ಹಾಕಿ ನೀನು. ಹಳ್ಳಿಕ್ಕಿ ಕೂಟ ಬಾಳ್ತಾನಂತ ಇವ್ರು ಚಿನಾರಿ ಕೂಟ. ಅವನ ಮಾತಿಗೆ ಕಿಮ್ಮತ್ತಿಲ್ಲ. ಇವಾಗ ನಾ ಇಸಾ ಇರ್ತಿದ್ದೀನಿ, ಇವನಿಗೆ ನಾ ಕೆಟ್ಟದ್ದು ಮಾಡ್ತಿದ್ದೀನಿ. ನಾನು ಹಡದಕ್ಕಾಗಿ ಇವನು ಬಾಳೆ ಹೆಂಗಿರ್ಬೇಕಂತ ನನಗೆ ಒಂದು ವಿಚಾರ ಇರೋದಿಲ್ಲ. ಚಂದಿಗೆ ಇನ್ನೊಂದು ಲಗ್ನ ಮಾಡ್ಕೊಪ್ಪ, ಕಮ್ಮನ್ ಹೆಂಡತಿ ಸಿಗ್ತಾಳ, ಆಸ್ತಿ ಅಡುವು ಸಿಗ್ತೈತಿ, ಇವಾಗತ್ತೆ ಬಾಳೆ ಮಾಡ್ಕೊಂಡಿರು ಅಂದ್ರೆ ಆ ಚಿನ್ನಾರಿ ದುಂಬಾಲನ ಬೀಳ್ತೇನೆ ಅಂತ ಏನು ಖಂಡಿತ ಹಾಕಿದೀವ. ಬಾಳೆ ಪಂಚಾಯತಿ ಮಾಡ್ತಾನಂತ. ಪಂಚಾಯತಿ ಅಲ್ಲೇ ಹೋಗು, ಏನು ಬೇಕಾದ್ರೂ ಮಾಡ್ಕೊ, ಹಾಳಾಗಿ ಹೋಗು, ಉದ್ಧಾರ ಆಗೋದಿಲ್ಲ. ಗೊತ್ತೈತಿ ನನಗೆ. ಬಾಳು ಅದೇಂಗ ಬಾಳ್ತಿ ಕೂಟ ನಾನು ನೋಡ್ತೀನಿ. ಯವ್ವ ಹೆಂಗೆ ಬದಲಾಗ್ಬಿಟ್ನ ಯವ್ವ. ಯವ್ವ ಅವ್ವ ಮಗಳ ಏನೋ ಮಾಡಿ ನನ್ನ ಮಗಗೆ ಮಂತ್ರ ಮಾಡಿಸ್ಯಾರ ಯವ್ವ. ಒಟ್ಟಲ್ಲಿ ಅವ್ರನ್ನ ಹುಡ್ಕೊಂಡು ಬರಂಗೆ ಏನೋ ಮಾಡ್ಯಾರ ಇವರು. ನನಗೆ ಬರ್ತಾತ ಯವ್ವ, ನನಗೆ ಬರ್ತಾತ. ಯಾರ ಹತ್ರ ಹೇಳಿಯವ್ವ ನನ್ನ ಸಂಕಟ. ಅಯ್ಯೋ ಯವ್ವ, ಮನೆ ನಮ್ದು ಮಸಾಣ ಮಾಡಿದ್ಲವ ಬಿಡಾಡಿ, ನಮ್ಮ ಮನೆ ಸುಡುಗಾಡ ಮಾಡಿಟ್ಲು. ಮಾಡ್ತೀನಿ ಈರಿ ಯಾಕ ಗಂಗಪ್ಪ ಕಾಣವಲ್ ನೋಡು. ಏನ ಬಂದಿರಾಕಿಲ್ಲ ಬಿಡವ. ಬಂದಿಲ್ಲ ಬಸ್ಸಿ. ಏನಾರ ಮತ್ತು ಗೌಡ್ರ ಬೀಗರನ್ನ ಕಳಸಕ್ಕೆ ಹೋದ್ನ ಹೆಂಗೆ? ಹೋಗಿರ್ಬೇಕು. ಏನು ಮಾಡತ್ತಿರುವ ಹೀರವ ಬಸವ? ಅಯ್ಯ ಗಂಗಪ್ಪ ಬಂದೇನ? ಏನಿಲ್ಲಪ್ಪ, ನೀನ ಬಂದಿ ಇಲ್ಲ ಅಂತಂದು ಇದನ್ನ ನೋಡ್ಕೊಂಡು ನಿಂತಿದ್ವಿ. ಕಳೆ ಒಂದು ತೆಗೆದಿತ್ತಲ್ಲ, ಯಾವ್ರಾಗಿನ ತೆಗಿಬೇಕು ಏನು ನಮಗೂ ಗೊತ್ತಾಗ್ದಿರ ಸುಮ್ಮನೆ ನಿಂತ್ವಿ. ಎಲ್ಲ ನೀ ಇವತ್ತು ಬರೋದಿಲ್ಲ ಅನ್ಕೊಂಡಿದ್ದೀವಿ ನೋಡಿ ನಾವು. ಯಾಕವ ನಾ ಯಾಕೆ ಬರೋದಿಲ್ಲ ಇವತ್ತು? ಹಂಗೇನಿಲ್ವ ದನ ದಿನ ಬರತ್ತಿನ್ನ. ಅಲ್ಲ, ನಿಮ್ಮ ಗೌಡ್ರ ಮನೆಗೆ ಬೀಗರು ಬಂದಿದ್ರಲ್ಲ, ಮತ್ತು ಅವ್ರನ್ನ ಕಳ್ಸಾಕೆ ಏನಾರ ಹೋದ್ರೇನ, ಏನು ಹೊರಗೆ ಎಲ್ಲಾರ ಕರ್ಕೊಂಡು ಹೋಗಿದ್ರೆ ಹ್ಯಾಂಗ ಅಂತೇಳಿ ನಾವ ಬರೋದಿಲ್ಲ ಅಂತ ಅನ್ಕೊಂಡಿ. ಇಲ್ಲವ ಅವ್ರ ಮನೆಗೆ ಬೀಗರು ಬಿದ್ರು ಬಂದ್ರೆ ಗೌಡ್ರ ನಮ್ಮನೇನು ಕರ್ಕೊಂಡು ಬರೋದು ಕಳಿಸೋದಕ್ಕೆ ಇದನ್ನೆಲ್ಲ ಏನು ನಮ್ಮನೇನು ಕರೆಯೋದಲ್ವ ಅವರು ಯಾರ ಈ ರವ್ಯಾನಾರ ಸೂರ್ಯನಾರ ಕರ್ಕೊಂಡು ಹೋಗ್ತಾರ ಕಾರ್ನ್ಯಾಗ. ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸೋಳಲ್ವ. ಯಾರು ಬೀಗರು ಬಂದಾಗ ಒಟ್ಟು ಮನ್ಯಾಗ ಹೆಚ್ಚು ಕೆಲಸಿದ್ರೆ ಬಂದು ಮಾಡ್ಕೊಡ್ಲಿಕ್ಕೆ ಹಂಗೆ ಅಂದಿರ್ತಾರೆ. ಆತ್ರಿ ಅಂತೇಳಿ ಹೋಗಿ ಮಾಡ್ಕೊಟ್ಟು ಬಂದಿರ್ತೀವಿ ನಾನು ನನ್ನ ಹೆಂಡತಿ ಅಷ್ಟವ. ಅವ್ರೇನಾರು ಎಲ್ಲರೂ ಹೊಂಟ್ರೆ ಅದ್ರ ಬಗ್ಗೆ ಏನು ನಾವು ತಲೆ ಕೆಡಿಸೋಳಂಗಿಲ್ಲ. ಅವ್ರವ್ರ ಹೋಗ್ತಾರೆ. ದೊಡ್ಡ ಮಂದಿ ವಿಚಾರ ನಮಗೆ ಯಾಕವ ಹೌದಿಲ್ಲ, ಅದಕ್ಕೆ ನಾವು ತಲೆ ಕೆಡಿಸೋಳೋದಿಲ್ಲವ. ಅಂದಂಗೆ ಮತ್ತು ಇವತ್ತೇನ ಎಲ್ಲರೂ ಬೀಗರು ಇವರು ಸೇರಿ ಏನ ಪಿಕ್ಚರ್ ನೋಡಕ್ಕೆ ಕೊಟ್ಟಾರಂತ ಹುಬ್ಬಳ್ಳಿಗೆ ಕಾರ್ನ್ಯಾಗ. ನಮ್ಮ ಅಕ್ಕಿ ಅಂದ್ಲು ಹಿಂಗೆ ಹೊಂಟಾರ ಅಂತಂದು. ಆತೇಳಿ ಹೋಗ್ವಲ್ರಕ್ಕ ಅಂದೆ. ನಾನು ಮುಂಜಾನೆ ಮನೆ ಕಡೆ ಹೋಗಿದ್ದೆ ಬಿಡು. ಮುಂಜಾನೆ ಹರ್ಯಾಗ 5ಕ್ಕೆ ಹೋಗಿ ನಾ 8ಕ್ಕೆ ಹೊಳ್ಳಿ ಮನೆಗೆ ಬಂದುಬಿಟ್ಟೆ. ಮತ್ತು ಹೊಲಕ್ಕೆ ಹೋಗೋದು ಬಂದಿರ್ತೈತೆ ಅಂತಂದು ನನಗೂ ಸುದ್ದಿ ಗೊತ್ತಾಗಿದ್ದಿಲ್ಲ. ಮತ್ತು ಅವರ ಗೌಡ್ರು ಫೋನ್ ಹಚ್ಚಿ ಮತ್ತು ಹಿಂಗೆ ಹೊರಗೆ ಹೊಂಟೇವಿಲಿ ಹೊಲದ ಕಡೆ ಏನೈತೆ ನೋಡಿ ಇವತ್ತು ಕೆಲಸ ನೀನ ಮಾಡಿಸಿ, ನಾನು ಬರೋದಿಲ್ಲ ಹೊಲದ ಕಡೆ ಇವತ್ತು ಅಂದ್ರೆ. ಆತೇಳ್ರಿ ಅಂತಂದು. ನೋಡ್ದನ ಈರಿ ಹೆಂಡ್ತಿ ಬಂದಿದ್ದು ಗೌಡ್ರು ಹೆಂಡ್ತಿ ಕುಟ್ಟ ಸಿನಿಮಾ ಕೊಟ್ಟಾರತ್ ಹುಬ್ಬಳ್ಳಿ. ನಿಮ್ಮ ಗೌಡ್ರದು ಭಾರಿ ಜೋರು ನಡೆದ ಬಿಡಪ್ಪ ಹಂಗಾರ ಗಂಗಪ್ಪ. ಏನೋ ರೊಕ್ಕಿದ್ದಾರು ನಡೀತೈತಿ. ಅದೇನೋ ಹೇಳ್ತಾರಲ್ಲ, ಕೂದಲಿದ್ದಕ್ಕೆ ಹೆಂಗೆ ತುರ್ಬೇಕಟ್ಟಿದ್ರನ್ನ ಚಂದನ ಅನ್ನಂಗೆ. ರೊಕ್ಕಿದ್ದವ್ರು ಏನು ಮಾಡಿದ್ರು ಚಂದ ಅನಿಸ್ತೈತೆ. ನಡ್ರಿವ ನಮ್ಗೆ ಯಾಕೆ ಅವ್ರದ್ದು ಮನೆ ಸುದ್ದಿ ಹೋದಿಲ್ಲ. ಒಟ್ಟಲ್ಲಿ ಗೌಡ್ರು ಹೆಂಡ್ತಿ ಬಂದು ಭಾಳ ಚಲೋ ಕೆಲಸ ಮಾಡಿಲ್ಲ. ಗೌಡ್ರು ಏನಾರ ಹಾದಿಗೆ ಬರ್ತಾರಂತ ಅನಿಸ್ತೈತಿ. ಆಯ್ತು ನಡ್ರಿ. ಅದು ಬಾವಿ ಹಿಂದಿಂದ ಐತಲ್ಲ ಆ ಹೊಲನ, ಅದನ್ನು ಶೇಂಗಾದಾಗಿನ ಕಳೆ ತೆಗಿಬೇಕಂತ ನೋಡಿ ಇವತ್ತು ಗೌಡ್ರು ಹೇಳ್ಯಾರು. ಮಾಡಿ ನಡ್ರಿ. ನಾನು ಒಂದಿಟ್ಟು ಅಲ್ಲಿ ಎಲಿ ಬಳ್ಳಿಗೆ ಒಂದಿಟ್ಟು ಗೊಬ್ಬರ ಹಾಕೋದೈತಿ, ಹಾಕಿ ಬರ್ತೀನಿ. ಹೋಗಿ ಮಾಡಿ ಹೋಗ್ರಿ. ಈರಿ ನೋಡ್ದೆ ಈ ಗಂಗೆ ಗೆಟ್ಟು ಸೊಕ್ಕೈತಿ ಹಡಿಬಿಟ್ಟಾಗ. ಅದನ್ನ ಯಾರಿಗೆ ಅಂದ ಅನ್ನೋದು ಗೊತ್ತಾತನ? ನಮಗ ಅಂದ ಅನ್ನೋದು ಗೊತ್ತಾತು. ಹೆಂಗಂತ ನೋಡು ಕುಡ್ಸಾಲೆ. ನಾವೇನು ಅವ್ರನ್ನೇನು 20 ಹಚ್ಚೇವೇನು? ನಮ್ಮಿಂದ ಏನು ಹೊಲ ಮನಿ ಮಾರಕ್ಕೆ ಹಚ್ಚಿವ ಗೌಡ್ರಿಗೆ? ಹೆಂಗೆ ಮಾತಾಡ್ತಾನೆ ನೋಡು. ಸೀದಾ ಹಾದಿಗೆ ಬರ್ತಾರತ್ತೆ. ಏನು ನಾವೇನು ಹಿಡ್ದಿನ ಹಾದಿ ಬಿಡಿಸಿದ್ವೇನ ನಾವು ಅವ್ರನ್ನ ಕುಡ್ಸಾಲೆ ಅಂತಂದು? ಏನ ಹೇಳ ಬಸ್ಸಿ, ಇವನಿಗೂ ಗೌಡ್ರ ಮನಿದು ತಿಂದು ಕುಂಡಿ ಹೆಚ್ಚಾಗೈತಿ. ಸೊಕ್ಕ ಅನಿಸ್ತೈತಿ ನನಗೂ. ಗೌಡ್ರು ಭಾಳ ಸದರ ಕೊಟ್ಟು ತಲೆ ಮೇಲೆ ಇಟ್ಕೊಂಡಾರ. ಗಂಡ ಹೆಂಡ್ತಿದ್ದು ಇಡೀ ಮನ್ಯಾಗ ಪಾರಪತ್ಯ ನಡೆಸ್ತಾರಲ್ಲ ಅಲ್ಲಿ ಗೌಡ್ರ ಮನ್ಯಾಗ. ಅದಕ್ಕೆ ಗೌಡ್ರು ಬಾಲ ಬಡಿತಾ ನೀವು ನಾಯಿಗತ್ತೆ ಬಿಕ್ಕಿ ಬರ್ತಾವಿನ ಬಾಯಿಗೆ ಅಲ್ಲ ನನ್ನ ಹಾಟ್ ಹತ್ತಕ್ರಿ ಹೆಂಗತ್ತ ನೋಡ ನೀನು ಬಸ್ಸಿ. ನೀ ಅಂದಂಗೆ ಈ ಗಂಗ್ಯಾಗ ಗೌಡ್ರದು ಬಾಲ ಬಡದು ಗೌಡ್ರ ಮನೆ ತಿಂದು ಮುಕ್ಕಳಾಗ ಸೊಕ್ಕ ಹೆಚ್ಚಾಗೈತಿ ಅವಂಗ. ಮತ್ತು ಅದಕ್ಕೆ ಮಾತಾಡ್ತಾನ ಅವ. ಗೌಡ್ರಿಗೆ ಫಾಲ್ತು ಬಡದು ಎಲ್ಲ ಮನೆಗೆ ತಾನ ತುಂಬ್ಕೊತಾನ, ನಮಗೆ ಹೇಳ್ತಾನೆ. ಅಲ್ಲ ನನ್ನ ಹಾಟ್ ಹತ್ತಕ್ರಿ ಸುಮ್ಮನಿರ್ಲಿ ಇರಿ. ಇವನಿಗೆ ಹೊಳ್ಳಿ ಹೆಟ್ಟೋಕೆ ನಮಗೂ ಟೈಮ್ ಸಿಗ್ತೈತಿ. ಅವಾಗ ಬರಾಬರಿ ಜಾಡ್ಸಾನೆ ಇವನಿಗೆ. ನೋಡ್ಬತ್ತೀನಿ ನೀನು 10 ದಿನ ಕಾಯ್ತಿರ್ತೀನಿ ನಾನು. ನಡಿ ಶೇಂಗಾದಾಗಿಂದ ಕಳೆ ತೆಗಿಬೇಕತ್ತ ತೆಗೇನು. ಯಾವ ಹ್ಯಾಂಗಾರ ಹಾಳಾಗಿ ಹೋಗ್ವಲ್ರ ನಮ್ಗೇನಾಗೋದತ್ತಿ. ಪಿಕ್ಚರ್ಗಾರ ಹೋಗ್ವಲ್ಲಕ ಸಿಮಲಾಕರ ಹೋಗ್ವಲ್ರ ನಮ್ಮ ಜೀವನ ಏನು ಫರಕ್ ಬೀಳೋದಿಲ್ಲಲ್ಲ. ನಡಿಲೇ ಇರಿ ನಡಿ.